ನೀವು ರಿಷಬ್ ಶೆಟ್ಟಿ ಆಗಿದ್ರಿ, ಈಗ ಅವ್ರು ಹೇಳ್ದಂಗೆ ಶಿಲ್ಪಾ ಶೆಟ್ಟಿ ಆಗಿದ್ದೀರಾ. ಈಗ ರಿಷಬ್ ಶೆಟ್ಟಿದು ಒಂದು ಡೈಲಾಗ್ ಹೇಳಬೇಕು, ಮತ್ತೆ ಚೇಂಜ್ ಓವರ್ ಆಗಿ ಶಿಲ್ಪಾ ಶೆಟ್ಟಿ ಅಂದ್ರೆ ಫೀಮೇಲ್ ವರ್ಷನ್ ಒಂದು ಡೈಲಾಗ್ ಹೇಳ್ಬೇಕು ನೀವು. ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನೀನ್ ಅಪ್ಪನಿಗೆ ಹುಟ್ಟಿದವನಾದ್ರೆ ಬಂದ್ ಮಾಡ್ಸ, ಇಲ್ಲಿಂದ ಹೇಗೆ ಹೋಗ್ತೀನಿ ನಾನು ನೋಡ್ತೇನೆ ಬ್ಯಾವರ್ಸಿ. ನಾ ಅಪ್ಪ ಹುಟ್ಟಿಲ್ಲ, ಅವು ಹುಟ್ಟಿನಿ. ಇದು ಈ ರೀತಿಯಾಗಿ ಇದನ್ನ ನೀವು ನೆಕ್ಸ್ಟ್ ಲೇಡಿ ವರ್ಷನ್. ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನೀನ್ ಅಪ್ಪನಿಗೆ ಹುಟ್ಟಿದವನಾದ್ರೆ ಬಂದ್ ಮಾಡ್ಸ ನೋಡ್ತೇನೆ, ನೀ ಇಲ್ಲಿಂದ ಜೀವಂತ ಹೇಗೆ ಹೋಗ್ತೀಯ ನಾನು ನೋಡ್ತೇನೆ ಬ್ಯಾವರ್ಸಿ. ಬಲ್ಲಯ್ಯ ಬಾರ. ನಾ ಜೀವಂತ ಹೋಗೋದಲ್ಲ, ನೀ ಜೀವಂತ ಹೋಗಿಲ್ಲ ಡೌಟ್. ಈಗ ಮಾನ್ಸಿ ಮತ್ತೆ ಅಮೃತ್ ಅವರಿಗೆ ಈಗ ಇದೆ ಸೇಮ್. ನೀವೀಗ ಮೇಲ್ ವರ್ಷನ್ ಅಲ್ಲಿ ಡೈಲಾಗ್ ಹೇಳಬೇಕು. ಮೇಡಮ್ ಬ್ಯಾಡ್ರಿ, ಆಕೆ ನಾರ್ಮಲ್ ಮಾತಾಡಿದ್ರೆ ಮೇಲ್ ವರ್ಷನ್ ಇರ್ತದೆ. ಮೊನ್ನೆ ನಾನು ಕುಟ್ಟಿ ಕ್ಯಾರೆಕ್ಟರ್ ಹಾಕಿದ್ದೆ, ಅವೆಲ್ಲ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಹಾಕಿರೋದು ಆಲ್ಮೋಸ್ಟ್ ಆಲ್ ಎಲ್ಲರೂ. ಅವಳೇ ಜಾಸ್ತಿ ಅಮ್ಮಂದ್ ಹಾಕಿದ್ದಾಳೆ, ಆಂಟಿ ಅಜ್ಜಿ ಹುಡುಗಿ ಎಲ್ಲ. ನಾವು ಬರೀ ಹೆಂಡತಿ ಹುಡುಗಿ ಎರಡೇ ಕ್ಯಾರೆಕ್ಟರ್. ಮೊನ್ನೆ ಕುಟ್ಟಿ ಕ್ಯಾರೆಕ್ಟರ್ ಹಾಕಿದ್ದೆ, ಅದರಲ್ಲಿ ಸಖತ್ತಾಗಿ ನನ್ಗೆ ಇಷ್ಟ ಆಯ್ತು ಕುಟ್ಟಿ ಕ್ಯಾರೆಕ್ಟರ್. ಒಂದ್ ಡೈಲಾಗ್ ಹೇಳ್ಬೋದಾ? എന്ത് സാറ് എന്ന പേരു മലയാളി കുട്ടി എന്റെ അപ്പ എന്ന കുട്ടി 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 മാടിയിട്ട് മനസ്സിലായോ? ಅದು ಮಲಯಾಳಿ ಕುಟ್ಟಿನ ಮನೆ ಮನೆ ಹಾಳಿಯ ಕುಟ್ಟಿ ಅಂತಾನೆ ಹೇಳಿದ್ದು ನಾವು. ಮನೆ ಹಾಳಿ ಅಂತ. ಓಕೆ.